ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೈಸ್ ಕಿಚನ್. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ, ನಾವು ಇವತ್ತೊಂದು ಇಡ್ಲಿ ರೆಸಿಪಿ ಟ್ರೈ ಮಾಡೋಣ. ರೆಗ್ಯುಲರ್ ಇಡ್ಲಿ ಎಲ್ಲ ಫ್ರೆಂಡ್ಸ್, ಒಂದು ಡಿಫ್ರೆಂಟಾಗಿ ಶಾವಿಗೆ ಇಡ್ಲಿ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ. ಅದಕ್ಕೆ ಒಂದು ಕಪ್ ಶಾವಿಗೆ ಹಾಕ್ಕೊಳ್ಳಿ. ಹಸಿ ಶಾವಿಗೆ ಹುರಿದಿರೋದಲ್ಲ. ಈಗ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ ರವೆ ತೊಗೊಳ್ಳಿ. ರವೆನೂ ಕೂಡ ಹಸಿದೇನೆ. ಈಗ ಇದಕ್ಕೊಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ, ಇದು ಕೂಡ ಹಸಿದೇನೆ, ಹುರಿದಿರೋ ಸಾಸಿವೆ ಎಲ್ಲ. ಹಾಗೆಯೇ ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ತೆಂಗಿನ ತುರಿ, ಹಸಿ ತೆಂಗಿನ ತುರಿ, ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಡ್ರೈ ಮಿಕ್ಸು. ಅವಾಗ ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಒಂದ್ಸಲಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಕಪ್ ಮೊಸರು ಸೇರಿಸೋಣ. ಹುಳಿ ಮೊಸರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಾರ್ಮಲ್ ಮೊಸರು ಕೂಡ ಬಳಸ್ಬೋದು. ಈಗ ಒಂದು ಕಾಲರಿಂದ ಅರ್ಧ ಕಪ್ ನೀರು ಸೇರಿಸ್ಕೊಳ್ಳಿ. ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಶಾವಿಗೆ ಎಲ್ಲ ಕಟ್ಟಾಗುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಡೋಣ. ಆವಾಗ ಶಾವಿಗೆ ರವೆ ಎಲ್ಲ ನೀರು ಎಳ್ಕೊಳ್ಳುತ್ತೆ. ಆಮೇಲೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಈಗ ಒಂದು 2 ಸ್ಪೂನ್ ನೀರು ಬೇಕಾಗುತ್ತೆ. ಮತ್ತು ಒಂದು 2 ಸ್ಪೂನ್ ನೀರು ಹಾಕಿ ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೊಳ್ಳೋಣ. ಈಗ ಒಂದು ಇಡ್ಲಿ ಪ್ಲೇಟ್ ತಗೊಳ್ಳಿ. ಅದಕ್ಕೆ ಆಯಿಲೆಲ್ಲ ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಆಯಿಲ್ ಗ್ರೀಸ್ ಆದಮೇಲೆ ರೆಡಿಯಾಗಿರೋ ಶಾವಿಗೆ ಹಿಟ್ಟನ್ನು ಇಡ್ಲಿ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಹೀಗೆಲ್ಲ ಹಾಕಾದ್ಮೇಲೆ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಈ ಇಡ್ಲಿ ಹಿಟ್ಟನ್ನು ಅದರೊಳಗೆ ಇಡೋಣ. ಒಂದು 20 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಈಗ ರೆಡಿಯಾಗಿದೆ. ಒಂದು 5 ನಿಮಿಷ ಬಿಟ್ಟು ತೆಗೆದ್ರೆ ಇಡ್ಲಿ ಎಲ್ಲ ನೀಟಾಗಿ ಬರುತ್ತೆ ನೋಡಿ. ಆವಾಗ ಇಡ್ಲಿ ಪ್ಲೇಟಿಗೆ ಅಂಟೋದಿಲ್ಲ, ನೀಟಾಗಿ ಬರುತ್ತೆ. ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ರೆಗ್ಯುಲರ್ ಇಡ್ಲಿಗಿನ್ನ ಇನ್ಸ್ಟೆಂಟಾಗಿ ಬೇಗ ಆಗುತ್ತೆ. ಹಿಂದಿನ ದಿನ ನೆನೆಸೋದು ಮಾಡಿದ್ರೆ ನೆಕ್ಸ್ಟ್ ಡೇ ಆರಾಮಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಶಾವಿಗೆ ಎಲ್ಲ ಎಷ್ಟು ಉದ್ದುದ್ರಾಗಿ ಎಷ್ಟು ನೀಟಾಗಿ ಎಲ್ಲ ಕಾಣ್ತಾ ಇದೆ. ಟೇಸ್ಟ್ ಮಾಡೋಣ. ಇಡ್ಲಿ ಅಂತೂ ಸೂಪರಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.